ಕನ್ನಡ ಮೀಡಿಯಂ 24/7 ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಇವತ್ತು ನಮ್ಮ ಜೊತೆಗೆ ಮಾತುಕತೆಗೆ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಸುನೀತಾ ದೇವಿ ರಮೇಶ್ ಅವರು. ಅವರನ್ನು ನಾನು ಈ ಮಾತುಕತೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಸುನೀತಾ ದೇವಿ ರಮೇಶ್ ಅವರು ಅಂತ ಹೇಳಿದರೆ ಬಹುಶಃ ನೀವು ಎಲ್ಲೋ ಕೇಳಿದ್ದೀನಿ ಎಲ್ಲೋ ಹೇಳಿದ್ದೀನಿ ಅನ್ಬೋದು. ಆದರೆ ಅವರ ಶಿಷ್ಯ ಬಳಗ ಇದೆಯಲ್ಲ, ಬಹಳ ದೊಡ್ಡದು. ಸರಿಸುಮಾರು ಒಂದು ದಶಕಕ್ಕಿಂತ ಹೆಚ್ಚು ಕಾಲ ಇವರಿಂದ ಕಲಿತ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಶಿವಮೊಗ್ಗದಲ್ಲಿ ಪ್ರಿಯದರ್ಶಿನಿ ಸ್ಕೂಲ್ ಅಂತ ನೀವೇನು ಕೇಳಿದ್ರಿ, ಪ್ರಿಯದರ್ಶಿನಿ ಹೈಸ್ಕೂಲ್, ಅದರ ಪ್ರಾಂಶುಪಾಲರಾಗಿದ್ದಾರೆ. ಮತ್ತು RS ಸೈನ್ಸ್ PU ಕಾಲೇಜಿನ ನಿರ್ವಹಣೆಯನ್ನು ಸಹ ಮಾಡ್ತಾ ಇದ್ದಾರೆ, ಗ್ಲೋಬಲ್ ಎಜುಕೇಷನ್ ಟ್ರಸ್ಟ್ ಮೂಲಕ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಮೂಲಕ. ಅಂದರೆ ಒಬ್ಬ ಶಿಕ್ಷಕಿ ಮತ್ತು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದವರು ಎರಡೂ ಕ್ಷೇತ್ರದಲ್ಲೇ ಸಾಧನೆ ಮಾಡಿದ್ರು. ನಾವು ಭಾಳಷ್ಟು ಜನ ನೋಡ್ತೀವಿ, ಶಿಕ್ಷಣ ಸಂಸ್ಥೆಯನ್ನು ಕಟ್ತಾರೆ ಆದರೆ ಪಾಠ ಮಾಡಲಿಕ್ಕೆ ಬರಲ್ಲ, ಪಾಠ ಚೆನ್ನಾಗಿ ಮಾಡ್ತಾರೆ ಆದರೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂಥ ಸಾಹಸಕ್ಕೆ ಹೋಗೋದಿಲ್ಲ. ಆದರೆ ಎರಡರಲ್ಲೂ ಯಶಸ್ಸನ್ನು ಕಂಡಂಥವರು ಸುನೀತಾ ದೇವಿ ರಮೇಶ್ ಅವರು. ಅವ್ರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ನಿಮ್ಮ ಜೊತೆಗೆ ಮಾತುಕತೆ ಮಾಡಬೇಕು ಅಂತಂದರೆ ನನಗೆ ಅನಿಸ್ತಾ ಇರೋ ಮೊದಲನೇ ಪ್ರಶ್ನೆ, ನೀವು ಶಿಕ್ಷಕಿಯಾಗಿ ಹೆಸರನ್ನು ಮಾಡಿದ್ದೀರಿ. ಸೈನ್ಸ್ ಆಗಿರ್ಬೋದು ಅಥವಾ ಯಾವುದೇ ಕ್ಲಾಸಿಗಾಗಲಿ, ಅದು ಕಾಲೇಜೇ ಆಗಲಿ ಅಥವಾ ಹೈಸ್ಕೂಲ್ ಆಗಲಿ ಅಥವಾ ಪ್ರೈಮರಿ ಆಗಲಿ ಅಥವಾ LKG UKG ಆಗಲಿ, ಪಾಠ ಮಾಡಬೇಕು ಅಂದರೆ ಭಾಳ ಖುಷಿಯ ವಿಷಯ ಅಂತೇಳಿ ನೀವು ಹೇಳ್ತೀರಿ. ಆದರೆ ಈ ಪಾಠ ಮಾಡಬೇಕಾದ್ರೆ ಒಬ್ಬ ಶಿಕ್ಷಕಿಯಾಗಿ ನೀವು ಫೇಸ್ ಮಾಡಿದಂಥ ಚಾಲೆಂಜ್ ಅದು ಪ್ರಮುಖವಾಗಿ ಅಂದರೆ ಮಕ್ಕಳ ಲೆವೆಲ್ ಅಥವಾ ಪೇರೆಂಟ್ ಲೆವೆಲಲ್ಲಿ ಹೇಳ್ತಾ ಇದ್ದೀರಾ ಸರ್ ನೀವು ಕೇಳಿ? ಎರಡರಲ್ಲೂ. ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಕೆಲವು ಸರಿ ಮಕ್ಕಳ ರಿಸೀವಿಂಗ್ ಎಂಡಲ್ಲಿ ಇರ್ತಾರೆ, ಆದರೆ ಅವರ ವೇವ್ ಲೆಂತ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಅವರಿಗೆ ಕಮ್ಯುನಿಕೇಟ್ ಮಾಡೋದಾದ್ರೆ ಒಬ್ಬ ಶಿಕ್ಷಕ ಒಬ್ಬ ಶಿಕ್ಷಕಿ ಯಾವ ರೀತಿ ಅವರಿಗೆ ಸಂವಹನ ಮಾಡಬೇಕು. ನಾನು ಎರಡು ಹೇಳ್ತೇನೆ, ಪೇರೆಂಟ್ ಸ್ಟೂಡೆಂಟ್ ಲೆವೆಲ್. ಸ್ಟೂಡೆಂಟ್ ಲೆವೆಲ್ ಅಂದರೆ ಮಕ್ಕಳು ನಾವು ಅದೇ ಹೇಳ್ತಾರಲ್ಲ, ನಾವು ಹೇಳ್ದಂಗೆ ಕೇಳ್ತಾರವರು. ಪೂಜಿಸಿದ್ರೆ ದೇವರು, ಪಾಲಿಸಿದ್ರೆ ಮಕ್ಕಳು ಅನ್ನೋ ಥರ ನಾವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅಂತ. ಇದು ಹೆಟ್ರೋಜಿನಿಯಸ್ ಕ್ಲಾಸ್ ಇರುತ್ತೆ. ಸ್ವಲ್ಪ ಮಕ್ಕಳು ಸೈಲೆಂಟ್ ಇರ್ತಾರೆ, ಸ್ವಲ್ಪ ಮಕ್ಕಳು ತುಂಬ ಚುಟಿ ಇರ್ತಾರೆ. ಹಾಗಾಗಿ ಏನು ಮಾಡ್ತೀವಿ ನಾವು ಅಂದರೆ, ಸೈಲೆಂಟ್ ಇರೋ ಮಗು ಮುಂದೆ ಬರಲ್ಲ ತಾನಾಗಿ, ಆ ಚೂಟಿ ಇರೋ ಮಕ್ಕಳೇ ಎಲ್ಲದಕ್ಕೂ ಮುಂದೆ ಬಂದ್ಬಿಡುತ್ತೆ. ಆವಾಗ ನಾವು ಆ ಸೈಲೆಂಟ್ ಇರೋ ಮಗುನ ಗುರ್ತಿಸ್ಬೇಕು. ಆ ಮಗುಗೂ ಪ್ರತಿಭೆ ಇರುತ್ತೆ, ಆದರೆ ಮುಂದೆ ಇದಿರಲ್ಲ. ಆ ಮಗುನ ಕರಿಬೇಕು, ನಮ್ಮ ಪಕ್ಕ ನಿಲ್ಸ್ಕೋಬೇಕು. ನಿಲ್ಸ್ಕೊಂಡು ನಾವು ಏನು ಹೇಳ್ತಿದ್ದೀವನ್ನ ಅದನ್ನು ರಿಪೀಟ್ ಮಾಡಿಸಿರೋದು, ಆ್ಯಕ್ಷನ್ ಮಾಡಿ ಹೇಳಿದಾಗ ಆ ಮಗು ಬೆಳೆಯುತ್ತೆ. ಶಿ ವಿಲ್ ಡೆವಲಪ್ ಕಾನ್ಫಿಡೆನ್ಸ್. ಆ ಮಗುಗೆ ಆಲ್ರೆಡಿ ಇರುತ್ತೆ. ಇನ್ನೊಂದು ಮಗುಗೆ, ಈ ಮಗುನ ನಾವು ಐಡೆಂಟಿಫೈ ಮಾಡಬೇಕು. ಆವಾಗ ಅವ್ರಿಗೂ ಒಂದು ಆ ಕಾನ್ಫಿಡೆನ್ಸ್ ಬೆಳೆದು ಶಿ ವಿಲ್ ಕಮ್ ಅಪ್ ಟು ದ ಮೇನ್ ಸ್ಟ್ರೀಮ್. ಇಲ್ಲದೆ ಅವ್ರು ಹಂಗೆ ಉಳಿತಾರೆ ಸರ್. ಅದು ಸಣ್ಣ ಮಕ್ಕಳಲ್ಲಿ ನಾನು ನೋಡಿರೋ ಇದು. ಮತ್ತು ಯಾವುದೇ ಮಗು ಇರ್ಬೋದು, ಅವ್ರವ್ರ ಅಬಿಲಿಟಿ ಒಬ್ಬೊಬ್ರು ಇರುತ್ತೆ. ಒಬ್ಬರು ಸಿಂಗಲ್ ಚೆನ್ನಾಗಿರ್ತಾರೆ, ಒಬ್ಬರು ಸೈನ್ಸಲ್ಲಿ ಚೆನ್ನಾಗಿರ್ತಾರೆ, ಸ್ವಲ್ಪ ಜನ ಮ್ಯಾಥ್ಸಲ್ಲಿ ಚೆನ್ನಾಗಿರ್ತಾರೆ. ಬಟ್ ಯು ಶುಡ್ ಐಡೆಂಟಿಫೈ ಆ್ಯಸ್ ಎ ಟೀಚರ್. ಐಡೆಂಟಿಫೈ ಮಾಡಿಬಿಟ್ಟು ಇವಾಗಲೇ ಆಗಲಿ ಮಗುಗೆ ನೀನು ಚೆನ್ನಾಗಿ ಮಾಡಿಲ್ಲ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ನೀನು ಚೆನ್ನಾಗಿ ಮಾಡ್ತಿದ್ಯಾ, ಆದರೆ ಇಲ್ಲಿ ತಪ್ಪೋಗಿ ನೀನು ತಿದ್ಕೋ, ಯುಲ್ ಗೆಟ್ ದ ಬೆಸ್ಟ್ ಅನ್ಬೇಕು. ಯಾವಾಗಲೂ ಯಾರಿಗೇ ಆಗಲಿ ನೀನು ಚೆನ್ನಾಗಿಲ್ಲ ಅಂದ್ರೆ ಮನ್ಸಿಗೆ ಬೇಜಾರಾಗುತ್ತೆ. ನೀನು ಚೆನ್ನಾಗಿದ್ದೀಯ, ಒಂದು ಬೊಟ್ಟಿಟ್ಕೊಂಡು ನೀನು ಚೆನ್ನಾಗಿ ಕಾಣ್ತೀಯ ಅಂದರೆ ಯಾರಿಗಾದ್ರೂ ಖುಷಿ ಆಗುತ್ತೆ. ಆ ರೀತಿಯಲ್ಲಿ ಹೇಳಬೇಕು. ಅವ್ರಿಗೆ ಮನಸ್ಸಿಗೆ ಯಾವ ಥರ ಹೇಳಿದ್ರೆ ಇಷ್ಟ ಆಗುತ್ತೆ ಮಕ್ಕಳಿಗೆ, ಆ ರೀತಿ ಹೇಳಿದ್ರೆ ಮಕ್ಕಳು ಒಪ್ಕೋತಾರೆ ಸರ್. ದೇ ಲೈಕ್ ಯು. ಫಸ್ಟ್ ನಮ್ಮನ್ನು ಇಷ್ಟಪಡಬೇಕು ಮಕ್ಕಳು. ಆ ಮಕ್ಕಳನ್ನ ಫಸ್ಟ್ ನಾವು ಹೋಲಿಸ್ಕೋಬೇಕು. ಆವಾಗಲೇ ಪಾಠದ ಬಗ್ಗೆ ಅವ್ರಿಗೆ ಗಮನ ಬರುತ್ತೆ. ಮಕ್ಕಳನ್ನ ಸೆಳೀಬೇಕು ಫಸ್ಟ್, ಅದು ಇಂಪಾರ್ಟೆಂಟ್. ಅದರಲ್ಲಿ ನಾ ಹೇಳಿಲ್ವಾ, ಜಾಣ ಮಕ್ಳು ಇರ್ತಾರೆ, ಆ್ಯಕ್ಟಿವ್ ಇರ್ತಾರೆ ಮಕ್ಕಳು, ಅಂಥವ್ರನ್ನ ನಾವು ಗುರುತಿಸೋದಿಲ್ಲ. ಸೈಲೆಂಟ್ ಆಗಿರ್ತಾರೆ, ಒಂದು ಮೂಲೆಯಲ್ಲಿ ಮಾತಾಡದೆ ಕೂತಿರ್ತಾರೆ, ಅಂಥ ಮಕ್ಕಳನ್ನ ತೆಗಿಬೇಕು ಸರ್. ಮುಂದೆ ಕರಿಬೇಕು. ಅವ್ರನ್ನ ಕರೆದು, ಪುಟ ನಿನ್ಗೇನು ಬೇಕು ಬಾ, ನನ್ನ ಜೊತೆ ಮಾಡು, ನೀನು ನನ್ನ ಜೊತೆ ಮಾಡು, ಇವ್ನು ಮಾಡ್ತಿದ್ದಾನೆ ಎಲ್ಲರೂ ನೋಡಿ ಅಂತ ಹೇಳಿದ್ರೆ ಅವ್ರು ಮಾಡೇ ಮಾಡ್ತಾರೆ, ಮಿಕ್ಕಿದವರು ಹಾಗೆ ಇಂಪ್ರೂವ್ ಆಗ್ತಾರೆ. ಅಂದರೆ ಈಗ ಶಿಕ್ಷಕ ಅಥವಾ ಶಿಕ್ಷಕಿ ಅವ್ರದ್ದೇ ಆದಂಥ ಒಂದು ಸ್ವಭಾವವನ್ನು, ಸ್ಟೈಲನ್ನು ಅಥವಾ ಟೀಚಿಂಗ್ ಟೆಕ್ನಿಕ್ಕನ್ನು ಅವರೇ ರೂಢಿಸ್ಕೋಬೇಕಾಗತ್ತೆ ಅಂತ. ಒಂದು ಕಾಮನ್ ಆಗಿ ಜನರಲ್ ಆಗಿ ಒಂದು ಮೆಥಡ್ ಇದೆ, ಆ ಮೆಥಡ್ ಮೂಲಕ ಮಾಡ್ತೀನಿ ಅಂದರೆ ಬಹುಶಃ ಎಲ್ರಿಗೂ ತಲುಪೋಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅಂದರೆ ಆ ಸ್ಕಿಲ್ಲನ್ನು ಅವರು ಬೆಳೆಸ್ಕೋಬೇಕಾಗತ್ತೆ. ಅದು ನಿಜವಾದ ಚಾಲೆಂಜ್ ಶಿಕ್ಷಕರಿಗೆ ಅಂತ. ಹೌದು. ಅಂದರೆ ಒಂದು ಆ ಟೀಚಿಂಗೇ ಬರಬೇಕು ಅಂದರೆ ಫಸ್ಟ್ ನನಗೆ ಪ್ಯಾಷನ್ ಇರಬೇಕು ಸರ್. ನನಗೆ ಆ ಸಬ್ಜೆಕ್ಟ್ ಬಗ್ಗೆ ಒಲವಿರಬೇಕು, ಆವಾಗಲೇ ಬರೋಕ್ಕಾಗೋದು. ಇವಾಗ ನಾನೇ ಒಂದು ಸಬ್ಜೆಕ್ಟ್ ತೊಗೋತೀನಿ ಅಂದ್ಕೊಳ್ಳಿ ಸರ್, ನಂದು ಸೈನ್ಸ್ ಸಬ್ಜೆಕ್ಟು. ಇವಾಗ ಮಗುಗೆ ಸೈನ್ಸ್ ಅಲ್ಲಿ ಇವಾಗ ಒಂದು ಹೂವಿನ ಬಗ್ಗೆ ಇರುತ್ತೆ. ಆ ಮಕ್ಕಳಿಗೊಂದು ಪ್ರಶ್ನೆ ಆಗ್ತೇನೆ, ಇವಾಗ ಎರಡು ಆರ್ಟಿಫಿಷಿಯಲ್ ಹೂ ಇದೆ, ಒಂದು ನ್ಯಾಚುರಲ್ ಹೂ ಇದೆ. ಇದು ಯಾವ್ದು ಆರ್ಟಿಫಿಷಿಯಲ್ ನ್ಯಾಚುರಲ್ ಅಂತ ಕಂಡಿಡಿ ಅಂತ.
ಇದು ನನಗೆ ನಮ್ಮ ಟೀಚರ್ ಹಾಕಿದ್ದು ಪ್ರಶ್ನೆ ನಮ್ಮ ಸ್ಕೂಲಲ್ಲಿ. ದಟ್ ವಾಸ್ ವೆರಿ ಗುಡ್ ಸೈನ್ಸ್ ಟೀಚರ್. ಅವರು ಹೆಂಗೆ ಕಂಡು ಹಿಡಿತೀರ, ಎಲ್ಲರೂ ಸುಮ್ಮನೆ ಇದ್ದು ಹೆಂಗೆ ಕಂಡು ಹಿಡಿದು, ನೀವು ಮುಟ್ಟಬಾರ್ದು ಹಂಗೆ ಹೇಳಬೇಕು ಅಂತ. ಆವಾಗ ನಾನು ಯಾವಾಗಲೂ ಆವ್ರೇಜ್ ಸ್ಟೂಡೆಂಟ್ ಸರ್, ನಾನು ಟಾಪರ್ ಏನಲ್ಲ ನಾನು. ಓಕೆ, ನಾನೇನು ಹೇಳಿದೆ, ಪರವಾಗಿಲ್ಲ, ನಿಮ್ಮ ಆನ್ಸರ್ ತಪ್ಪಿದ್ರೂ ಪರವಾಗಿಲ್ಲ, ನಕ್ಕಿದ್ರೆ ನಕ್ಕಣ ಬಿಡಿ, ಅದೊಂದು ಜೋಕ್ ಆಗುತ್ತೆ, ಅದಕ್ಕೆಲ್ಲ ಏನು ಮಾಡ್ಕೋಬೇಡಿ ಹೇಳಿ ಅಂತ ನಾನು ನಿಂತ್ಕೊಂಡು ಹೇಳಿದೆ. ಮೇಡಮ್, ಗಾರ್ಡನಲ್ಲಿ ತಗೊಂಡೋಗೋಣ, ಬೆಳಗಿನ ಜಾವ ಆದರೆ ಆ ಗಿಡಗಳ ಮಧ್ಯೆ ಇಡೋಣ, ಯಾವುದ್ರ ಮೇಲೆ ಅವು ದುಂಬಿ ಕೂತ್ಕೊಳುತ್ತೆ ಅದು ನಿಜವಾದ ಹೂವು ಅಂತ ಕ್ಲಾಪ್ಸ್ ಕೊಟ್ಬಿಟ್ರು. ಅವಾಗಿಂದ ನನಗೆ ಸೈನ್ಸ್ ಅಂದರೆ ಭಾರಿ ಖುಷಿ ಆಗುತ್ತೆ. ಅವಾಗ ನಾನು 5ನೇ ಕ್ಲಾಸ್ ಇದ್ದಿದ್ದು ಸರ್. ಆ ಥರ ಪ್ರಶ್ನೆ ಮಕ್ಕಳಿಗೆ ಯೋಚನೆ ಮಾಡೋಕ್ಕೆ ಕೊಡಬೇಕು. ನಾವೇ ಎಲ್ಲ ಹೇಳ್ತಾ ಇದ್ದರೆ ಮಕ್ಕಳು ಪಾಸಿವ್ ಲಿಸನರ್ಸ್ ಆಗಿಬಿಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ ಕ್ಲಾಸಲ್ಲಿ. ಅವ್ರಿಗೆ ಪ್ರಚೋದನೆ ಮಾಡಬೇಕು. ಈ ಥರ ಕ್ವಶನ್ಸ್ ಕೇಳಿದಾಗ ಅವರಿಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದಾಗ ಮಕ್ಕಳು ತುಂಬ ಚೆನ್ನಾಗಿ ಕಲಿಕೆ ಉಂಟಾಗುತ್ತೆ ಅವರಲ್ಲಿ. ಅಂದರೆ ವಿದ್ಯಾರ್ಥಿಗಳಿಗೆ ಕೇಳಿಸ್ಕೊಳ್ಳೋದು ಭಾಳ ಮುಖ್ಯವಾದ ಕೆಲಸ ಆಗಿದ್ರೆ, ಅಂದರೆ ಕಿವಿಗೆ ಬೀಳ್ತಾ ಇದ್ದರೆ ಯಾವಾಗಲಾದರೂ ಒಂದ್ಸರಿ ಅವ್ರ ಸ್ಮೃತಿಲಿ ಬರುತ್ತೆ ಆ ಪಾಠ, ಗೊತ್ತಾಗುತ್ತೆ. ಬರೀ ನಾವು ಹೇಳೋದಾಗಬಾರ್ದು ಸರ್, ಇಂಟ್ರಾಕ್ಷನ್ ಇರಬೇಕು ಮಕ್ಕಳ. ನಾವು ಪ್ರಶ್ನೆ ಕೇಳ್ತಾ ಇರಬೇಕು, ಅವ್ರ ಹತ್ರದಿಂದ ಉತ್ತರ ಬರ್ತಾ ಇರಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ನಾವು ಕೇಳ್ತಾ ಇರ್ತಾರೆ, ಅವ್ರು ತೂಗುಡಿಸ್ತಾರೆ ಕ್ಲಾಸಲ್ಲಿ, ಅದಾಗಬಾರ್ದು. ಆಮೇಲೆ ಪೋಷಕರು, ಭಾಳಷ್ಟು ಜನ ಪೋಷಕರು ಏನು ಅಂತಂದರೆ ಮಕ್ಕಳಿಗೆ ಓದು ಅಂತ ಹೇಳ್ತಾರೆ. ಬರೀ ಓದು ಅಂತ ಒಂದ್ಸರಿ ಹೇಳಿದ್ರೆ ಪರವಾಗಿಲ್ಲ, ಆ ಓದು 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 ಅಂತಲೇ ಹೇಳ್ತಿರ್ತಾರೆ. ಅಂದರೆ ಈಗ ಅಂಥ ಪೋಷಕರಿಗೆ ಯಾವ ರೀತಿ ಸಲಹೆ ಕೊಡ್ತೀರಿ? ಅಂದರೆ ಎಷ್ಟರ ಮಟ್ಟಿಗೆ ಓದಬೇಕು ಅಂತ? ಅಂದರೆ ಈಗ ಒಬ್ಬ ಡಲ್ ಸ್ಟೂಡೆಂಟು ಕಂಟಿನ್ಯೂಸ್ ಆಗಿ ಒಂದು ದಿನದಲ್ಲಿ 8 ಗಂಟೆ ಓದಿದರೆ ಆತ ಎಲ್ಲರ ಲೆವೆಲಿಗೆ ಬರೋಕ್ಕೆ ಸಾಧ್ಯನಾ? ಅಥವಾ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಅರ್ಧ ಮುಕ್ಕಾಲು ಗಂಟೆ ಓದಿದರೆ ಸಾಕ? ಹಂಗೆ ಹೇಳಬಾರ್ದು. ನಾನು ಏನು ಹೇಳೋದಂದರೆ, ಫಸ್ಟು ಆ ಮಕ್ಕಳ ಶೂಸಲ್ಲಿ ವೇರರ್ ನೋಸ್ ದ ಪೇನ್ ಅಂತ. ಇವಾಗ ಶೂಸ್ ಹಾಕ್ಕೊಳ್ಳೋರಿಗೆ ಆ ಶೂಸ್ ನಿಂಗೆ ಸರಿ ಹಿಡಿಸುತ್ತಾ ಇಲ್ಲ ಅಂತ ಆ ಕಾಲು ಹಾಕೊಳ್ಳೋನಿಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಮಕ್ಕಳ ಸ್ಥಿತಿಯಲ್ಲಿ ನಾವಿದ್ದು ನೋಡಬೇಕು. ಓದು ಅಂದರೆ ಏನು ಓದಬೇಕು, ನೀನು ಆ ಮಗು ಜೊತೆ ಕೂತ್ಕೋಬೇಕು. ನಮ್ಮಮ್ಮ ನಮಗೆ ಮಾಡ್ತಾ ಇದ್ದಿದ್ದು ಹಾಗೆ, ದಟ್ಸ್ ವಾಟ್ ಐ ಆಮ್ ಫಾಲೋ. ಇವಾಗ ಮಗು ಕೂತಿದ್ಯಾ, ಕೂತ್ಕೋಬೇಕು. ಮಗು ಹತ್ರ ಇಂಗ್ಲೀಷ್ ಓದಬೇಕು. ಈ ಸೆಂಟೆನ್ಸ್ ಓದು ಅನ್ಬೇಕು. ಆ ಮಗು ಓದಕ್ಕೆ ಬರುತ್ತಾ? ಆ ಮಗು ಎಲ್ಲೋ ಪ್ರೊನೌನ್ಸಿಯೇಷನ್ ತಪ್ಪಾಗುತ್ತೆ, ಅದನ್ನು ತಿದ್ದಬೇಕು. ನೀನು ಸುಮ್ಮನೆ ಓದು ಅಂದರೆ ಓದಕ್ಕೆ ಬರ್ದಿರೋ ಆ ಪ್ರೊನೌನ್ಸಿಯೇಷನೇ ಬರಲ್ಲ, ನೀನು ಓದು ಅಂದರೆ ಹೆಂಗೆ ಓದುತ್ತೆ ಮಗುನ? ನಮ್ಮ ತಾಯಿ ನಂಗೆ ಹೇಳ್ಕೊಟ್ಟಿದ್ದು ವಿಧಾನ ಹಂಗೆ. ನಮ್ಮ ಅಮ್ಮ ಹಿಂದಿ ಹೇಳ್ಕೊಡ್ತಾಯಿದ್ರು, ಅಕ್ಷರ ಹೇಳ್ಕೊಡ್ತಾಯಿದ್ರು. ಅಕ್ಷರ ಆದಮೇಲೆ ಈ ಅಕ್ಷರ ಜೋಡಿಸಿದ್ರೆ ಈ ಅಕ್ಷರ ಪದ ಬರುತ್ತೆ, ಈ ಪದದ ಅರ್ಥ ಆಮ್ ಅಂತ ಬರುತ್ತೆ, ಆಮ್ ಅಂದರೆ ಮ್ಯಾಂಗೋ. ಆ ಥರ ಹೇಳ್ಕೊಡ್ವಾಗ ಮಗು ಅರ್ಥ ಆಗುತ್ತೆ. ತಾಯಿಗಿನ್ನ ಇನ್ನೊಂದು ಒಳ್ಳೆ ಟೀಚರ್ ಇಲ್ಲ. ಸುಮ್ಮನೆ ಓದು ಅಂದರೆ ಏನು ಓದುತ್ತೆ ಮಗು? ನೀವು ಕುತ್ಕೋಬೇಕು ಪಕ್ಕದಲ್ಲಿ. ಇಲ್ಲ ನಿಮಗೆ ಗೊತ್ತಾಗಲ್ವಾ, ಡಿಕ್ಷನರಿ ತೊಗೊಳ್ಳಿ, ಕನ್ನಡ ಟು ಇಂಗ್ಲೀಷ್ ಡಿಕ್ಷನರಿ ಇಟ್ಕೊಳ್ಳಿ. ನಾವು ಟೀಚರ್ಸ್ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ, ಆಸ್ ಎ ಮದರ್ ವಾಟ್ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಚೈಲ್ಡ್, ದಟ್ ಈಸ್ ಇಟ್ ವೆರಿ ಇಂಪಾರ್ಟೆಂಟ್. ಇವ್ರಿಗೆ ಏನಾಗ್ಬಿಟ್ಟಿರುತ್ತೆ, ಆ ಟಿ ವಿಗಳು, ಸೀರಿಯಲ್ಗಳು, ಮೊಬೈಲ್ಗಳೇ ಆಗುತ್ತೆ. ದಟ್ಸ್ ರಾಂಗ್. ನಮ್ಮ ಮಕ್ಕಳು ಚೆನ್ನಾಗಾಗಬೇಕು ಅಂದರೆ ನಾವು ಅವ್ರ ಬೆಳವಣಿಗೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ನಾವು ಅವ್ರ ಲೈಫಲ್ಲಿ ಎಷ್ಟು ಇನ್ವಾಲ್ವ್ ಇದ್ದೀವಿ, ಅದು ಇಂಪಾರ್ಟೆಂಟ್. ಬಿಕಾಸ್ ವಾಟ್ ಐ ಆಮ್ ಟುಡೇ ಬಿಕಾಸ್ ಆಫ್ ಮೈ ಮದರ್. ನಮ್ಮಮ್ಮ ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು ನಮ್ಮಲ್ಲಿ. ಪ್ರತಿಯೊಂದು ಹಂತದಲ್ಲಿ ಓದೋದ್ರಲ್ಲಿ ಕರೆಕ್ಷನ್, ಮ್ಯಾಥ್ಸ್ ತಪ್ಪಾಯಿತು ಅಂದರೆ ಅವ್ರು ಹೇಳ್ಕೊಡೋರು. ಹೆಂಗೆ ಹೇಳ್ಕೊಡೋರು ಅಂದರೆ, ಅವ್ರು ಅಡುಗೆ ಮಾಡ್ತಿದ್ರಲ್ಲ, ಅಡಿಷನ್ ಹೇಳ್ಕೊಡ್ಬೇಕಂದ್ರೆ ಕಾಳು ಹಾಕ್ಬಿಡೋರು. ಶೇಂಗಾಯಿ ಇದೆಷ್ಟಿದೆ ಕೌಂಟ್ ಮಾಡು, ಇದೆಷ್ಟಿದೆ, ಇವೆರಡು ಸೇರಿಸು, ಎಷ್ಟಾಯಿತು, ಅಡಿಷನ್ ಬಂತು. ನಂಗೆ ಚಟ್ನಿಗೆ ಎಷ್ಟು ಬೇಕು ಇಷ್ಟು ತೆಗಿ ಅಂತ ಕೊಡೋರು. ಎಣಿಸ್ಕೊಡ್ತಿದ್ದೆ, ಇವಾಗ ಎಷ್ಟಾಯಿತು, ದಟ್ ಈಸ್ ಇಟ್. ಆ ಥರ ಕಲಿಕೆ ಸರ್. ದಟ್ ಈಸ್ ನಾನು ಕಲ್ತಿದ್ದು ಹಾಗೆ ಸರ್. ನಾನು ಆವ್ರೇಜ್ ಸ್ಟೂಡೆಂಟ್ ಆ್ಯಪ್ಟಲ್ಲಿ. ನಾನು ನಮ್ಮಮ್ಮನ ಹತ್ರ ಕಲ್ತಿದ್ದೆಲ್ಲ ನನ್ನ ತಂಗಿದರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಹಿಸ್ಟ್ರಿ ಅಲ್ಲ, ನನ್ನ ತಂಗಿ ಕ್ಲಾಸ್ ಫಸ್ಟು ಸರ್. ನಮ್ಮ ಸ್ಕೂಲಲ್ಲಿ ಕಲೈ ಶೆಲ್ವಿ ಸೀಲ್ಡ್ ಅಂತ ಇದೆ ಸರ್, 9th ಸ್ಟ್ಯಾಂಡರ್ಡಿಗೆ ನನ್ನ ತಂಗಿ ತೊಗೊಂಡಿದ್ಲು ಸರ್. ಮೇಡಮ್, ಇನ್ನೊಂದು, ನೀವು PU ಕಾಲೇಜು ಮತ್ತು ಹೈಸ್ಕೂಲು ಎಲ್ಲದನ್ನು ನೋಡಿದಾರೆ, ಎಲ್ಲ ವಿದ್ಯಾರ್ಥಿಗಳನ್ನು ನೋಡಿದಾರೆ. ಆದರೆ ಹೈಸ್ಕೂಲ್ ವಿದ್ಯಾರ್ಥಿಗಳೇನಿದೆ, ಅವ್ರ ಜೀವನದಲ್ಲೇ ಏನಾದರೂ ಒಂದು ಗುರಿಯನ್ನು ಸೆಟ್ ಮಾಡ್ಕೋಬೇಕು ಅಥವಾ ಒಂದು ಮಹತ್ವಾಕಾಂಕ್ಷೆ ಅನ್ನೋದು ಬರಬೇಕು ಅಂತಂದರೆ ಈ ಸಂದರ್ಭದಲ್ಲಿ ಬಂದರೆ ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಅವರು ಆ ಗೋಲನ್ನು ಸೆಟ್ ಮಾಡ್ಕೋತಾರೆ, ಮುಂದೆ ಹೋಗ್ತಾರೆ. ಹಾಗಾಗಿ ಈ ಹೈಸ್ಕೂಲ್ ಇದು ಏನಿದೆ ಆ ಕಾಲ ಭಾಳ ಮುಖ್ಯ ವಿದ್ಯಾರ್ಥಿಗಳು. ಆದ್ದರಿಂದ ಹೇಳ್ತಾರೆ SLC ಭಾಳ ಮುಖ್ಯ ಅಂತ ಹೇಳ್ತಾರೆ. ಬಟ್ SLCಗಿಂತ ಹೈಸ್ಕೂಲಲ್ಲಿ ಬರ್ತಕ್ಕಂಥ ಒಂದು 2-3 ವರ್ಷಗಳು. ನೀವು ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಈ ಟೀಚಿಂಗ್ ಇದರಲ್ಲಿ ಎಕ್ಸ್ಪೀರಿಯೆನ್ಸಲ್ಲಿ ಆ ವಿದ್ಯಾರ್ಥಿಯಲ್ಲಿ ಆ ಮಹತ್ವಾಕಾಂಕ್ಷೆಯನ್ನು ಗುರುತಿಸೋದಕ್ಕೆ ಒಬ್ಬ ಶಿಕ್ಷಕರು ಏನು ಮಾಡಬೇಕಾಗತ್ತೆ? ಮತ್ತು ಅವರ ಎಷ್ಟೋ ಜನ ಏನೇನೋ ಮಹತ್ವಾಕಾಂಕ್ಷೆ ಇರುತ್ತೆ. ಭಾಳಷ್ಟು ಜನ ಈಗ ಪ್ರೈಮರಿ ಸ್ಕೂಲಿದ್ದಾಗ ಹೇಳ್ತಾರೆ, ನಾನು ಪೊಲೀಸ್ ಆಗಬೇಕು, ಬಸ್ ಕಂಡಕ್ಟರ್ ಆಗಬೇಕು ಅಂತ ಈ ಥರದ್ದೇನೋ ಯೋಚನೆ ಮಾಡ್ತಿರ್ತಾರೆ. ಬಟ್ ಆಮೇಲೆ ಅವರು ಸ್ಟ್ರೀಮ್ ಲೈನ್ ಆಗ್ತಾ ಬರುತ್ತೆ.
ಅಂಥ ಮಹತ್ವಾಕಾಂಕ್ಷೆಯನ್ನು ಒಬ್ಬ ಶಿಕ್ಷಕರಾಗಿ ಹೇಗೆ ಗುರುತಿಸ್ಬೇಕು ಅವರಿಗೆ ಅಂತ? ಅಂದರೆ ನಾವು ಎಕ್ಸಾಂಪಲ್ಸ್ ಕೊಡಬೇಕು ಸರ್. ಫಸ್ಟ್ ಮೇನ್ ಥಿಂಗ್, ಎಲ್ಲರಿಗಿಂತ ಇಂಪಾರ್ಟೆಂಟ್ ರೋಲ್ ಮಾಡೆಲ್ ನಾವು ಹೇಳ್ತೀವಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ರೋಲ್ ಮಾಡೆಲ್ ಹೇಳ್ತೀವಿ ಸರ್, ಬಟ್ ರೋಲ್ ಮಾಡೆಲ್ಸ್ ಆರ್ ದೇರ್ ಪೇರೆಂಟ್ಸ್ ಸರ್, ತಾಯಿ ತಂದೆನೇ ಸರ್. ಹಾಗಾಗಿ ನಾವು ನೆಕ್ಸ್ಟ್ ಬರೋದು ಟೀಚರ್ಸು. ನಾವು ಬೇರೆಯವ್ರದ್ದು ಹೇಳ್ತಾ ಇರಬೇಕು, ನೋಡಿ ನೀವು ಈ ಥರ ಆದರೆ ಅವ್ರಿಗೆ ಆಪ್ಷನ್ಸ್ ಗೊತ್ತಿರಲ್ಲ ಸರ್. ಸ್ವಲ್ಪ ಜನಕ್ಕೆ ಆರ್ಟ್ಸ್ ತೊಗೊಂಡಿರ್ತಾರೆ, ಅವ್ರಿಗೆ ಆರ್ಟ್ಸ್ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ನೀವು ವೆರಿ ಗುಡ್ ಇರ್ತಾರೆ ಸೋಷಿಯಲಲ್ಲಿ, ಆವಾಗ ಯು ಕ್ಯಾನ್ ಗೋ. ಈ ಥರ ಸಣ್ಣವರಿಂದನೇ ಹೇಳ್ತಾ ಇರಬೇಕು ಕ್ಲಾಸಲ್ಲಿ, ಈ ಸಬ್ಜೆಕ್ಟಲ್ಲಿ ಇದು ಇಂಪಾರ್ಟೆನ್ಸ್ ಇದೆ. ಇವಾಗ ಸೈನ್ಸ್, ಇವಾಗ 5th 6th ಆ ಲೆವೆಲಿಂದನೇ ಹೇಳಬೇಕು ಸರ್ ಮಕ್ಕಳಿಗೆ. ನೀವು ಸ್ವಲ್ಪ ಜನ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ, ನೀನು ಚೆನ್ನಾಗಿ ತೊಗೊಂಡಿದ್ಯಾ ಸೋಷಿಯಲಲ್ಲಿ, ವೆರಿ ಗುಡ್, ಈ ಸೋಷಿಯಲಲ್ಲಿ ತೊಗೊಂಡ್ರೆ ನಿಂಗೆ ತುಂಬ ಚೆನ್ನಾಗಿದೆ, ಯು ಕ್ಯಾನ್ ಬಿಕಮ್ ಎ ವೆರಿ ಗುಡ್ ಟೀಚರ್. ಲ್ಯಾಂಗ್ವೇಜಸ್ ನಿಂಗೆ ತುಂಬ ಚೆನ್ನಾಗಿದೆ, ಲ್ಯಾಂಗ್ವೇಜ್ ಬಂತು ಅಂದರೆ ಒಳ್ಳೆ ಸಾಹಿತ್ಯಗಾರ ಆಗ್ಬೋದು ನೀನು. ಇವಾಗ ಒಳ್ಳೆ ಸಾಹಿತ್ಯ ಇಂಪಾರ್ಟೆಂಟ್ ಸರ್. ನಾವು ಸಾಹಿತ್ಯಗಳೇ ಇಲ್ಲ ಸರ್, ನಾವು ಓದಬೇಕಾದ್ರೆ ನಮಗೆ ಸಾಹಿತ್ಯನೇ ಒಂದು ಎನ್ಕರೇಜ್ಮೆಂಟು. ನಮಗೆ ಮಾರ್ಕ್ಸ್ ಏನಾದರೂ ಕಡಿಮೆ ಆಗ್ತಿದ್ರು ನಾವೇನು ನಾವು ರಾಜ್ಕುಮಾರ್ ಹಾಡಿನ ಆಗದು ಎಂದು ಕೈ ಕಟ್ಟಿ ಕುಳಿತಂದ್ರೆ ಆಗದು ಕೆಲಸವು ಮುಂದೆ, ಆ ಥರ ಹಾಡುಗಳು ಎಲ್ಲಿದೆ ಸರ್? ಆ ಥರ ಸಾಹಿತ್ಯ ಬೇಕು. ನೀನು ಸೋಷಿಯಲಲ್ಲಿ ಓದು, ನೀನು ಸಾಹಿತ್ಯ ಬರೀ ಹೆಂಗೆ? ನಾವು ಕ್ಲಾಸಲ್ಲಿ 8th ಸ್ಟ್ಯಾಂಡರ್ಡಲ್ಲಿ ಊಟ ಆಗಿದ ತಕ್ಷಣ ಪಾಠ ಇರೋದು ಸರ್, ಲ್ಯಾಂಗ್ವೇಜ್ ಇದ್ಬಿಡೋದು, ಕುತ್ಕೊಂಡಾಗ ತುಕಡಿಗೆ ಬಂದ್ಬಿಡೋದು, ಪಕ್ಕದೊಳಗೆ ಹೊಡೆಯೋದು, ತೂ ಕಡಿಸಿದ್ರು ನನ್ನ ತಮ್ಮ ಮಂಕುತಿಮ್ಮ ಅನ್ನೋರು. ದಟ್ ವಾಸ್ ಇಟ್. ಹಂಗಿರಬೇಕು ಸರ್. ಎಲ್ಲ ಫೀಲ್ಡಲ್ಲೂ ಸ್ಕೋಪ್ ಇದೆ, ಅದು ಸ್ಕೂಲಲ್ಲಿ ಹೇಳಬೇಕು ಸರ್. ಆ್ಯಸ್ ಎ ಟೀಚರ್ಸ್ ಇರದೇ ಇರ್ಬೋದು, ಪ್ರಿನ್ಸಿಪಲ್ ಅಂತ ಅವರು ಆಗಾಗ ಮಕ್ಕಳನ್ನ ಏನೋ, ಇವಾಗ ನಾವು ಯಾವಾಗಲೂ ನಾವು ಯಾವಾಗಲೂ ಭಾಷಣ ಕೊಡ್ತೀವಿ. ಯಾವಾಗ ಇಂಡಿಪೆಂಡೆನ್ಸ್ ಡೇ ಕೊಡ್ತೀವಿ, ಇಂಡಿಪೆಂಡೆನ್ಸ್ ಡೇ ಕೊಡ್ತೀವಿ, ಮತ್ತು ಎನಿ ಒಕೇಶನ್ ಸ್ಪೀಚ್ ಕೊಡ್ತೀವಿ. ಆ ಸ್ಪೀಚ್ಗಳಲ್ಲಿ ಮಕ್ಕಳು ಕೇಳ್ತಾರೆ ಆಸಕ್ತಿಯಿಂದ, ನಮ್ಮ ಪ್ರಿನ್ಸಿಪಲ್ ಏನೋ ಮಾತಾಡ್ತಾ ಇದ್ದಾರೆ, ಆ ಟೈಮಲ್ಲಿ ನಾವು ಹೇಳಬೇಕಿಂತವೆಲ್ಲ ಸಾಹಿತ್ಯಗಳನ್ನು ಹೇಳಿಲ್ವಾ ಸರ್? ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಕನ್ನಂಬಾಡಿಯ ಕಟ್ಟದಿದ್ದರೆ ಆಗುತ್ತಿತ್ತೆ ಈ ಭೂಮಿ, ಆ ಥರದ್ದೆಲ್ಲ ಎಷ್ಟು ಚೆನ್ನಾಗಿದೆ ಸರ್. ತೂಕಡಿಸ ಮತ್ತೆ ನಾವು ಮಾರ್ಕ್ಸ್ ಏನೋ ಕಡಿಮೆ ಬಂತು, ಅದು ಸ್ಪೋರ್ಟ್ಸಲ್ಲಿ, ನಾವು ಸ್ಪೋರ್ಟ್ಸ್ ಆಗಿರ್ತಾ ಇತ್ತು ಕಾಂಪಿಟೇಷನ್ ಸರ್ ನಮ್ಮದು ಸ್ಕೂಲಲ್ಲಿ, ಗ್ರೀನ್ ಹೌಸು, ರೆಡ್ ಹೌಸು, ಬ್ಲೂ ಹೌಸಲ್ಲಿ ಅಂತ. ಅವಾಗ ನಾವೆಲ್ಲ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹಾಡು ಹೇಳ್ಕೊಂಡು ಹೋಗೋದು ನಮ್ಮ ಸ್ಕೂಲಲ್ಲಿ ಕಲ್ತಿದ್ದು ಸರ್. ನಮ್ಗೆ ಎಲೆಕ್ಷನ್ಸ್ ಇತ್ತು ಸರ್ ಅವಾಗೆಲ್ಲ. ದಟ್ ಆಲ್ ಯು ಕ್ಯಾನ್ ಬಿಕಮ್ ಸೋಷಿಯಲ್. ಏನು ಅನ್ಕೋದ್ರೆ ಆರ್ಟ್ಸ್ ತಗೊಳ್ಳೋರೇ ಇಲ್ಲ ಈಗ, ಬಿಕಾಸ್ ದೇ ಥಿಂಕ್ ದರ್ ಇಸ್ ನೋ ಸ್ಕೋಪ್ ಇನ್ ಆರ್ಟ್ಸ್. ನೋ, ಸಾಹಿತ್ಯ ಕಲ್ಚರ್ ಕೊಡೋದು ಆರ್ಟ್ಸ್ ಸರ್. ಇವಾಗ ಸಾಹಿತ್ಯನೇ ಇಲ್ಲ, ಕಲ್ಚರೇ ಇಲ್ಲ, ಎಥಿಕ್ಸೇ ಇಲ್ಲ ಸರ್ ಮಕ್ಕಳಲ್ಲಿ, ಮೊರಾಲಿಟಿನೇ ಇಲ್ಲ ಸರ್, ಡಿಸಿಪ್ಲಿನೇ ಗೊತ್ತಿಲ್ಲ ಸರ್ ಅವ್ರಿಗೆ. ಯಾವಾಗಲೂ ಡಿಸಿಪ್ಲಿನ್ ಇದ್ರೆ ಆರ್ಗನೈಸೇಷನ್ ಇರುತ್ತೆ ಲೈಫಲ್ಲಿ ಆರ್ಗನೈಸೇಷನ್ ಇದ್ರೆ ಅಚೀವ್ಮೆಂಟ್ ಬರುತ್ತೆ. ಅಚೀವ್ಮೆಂಟ್ ನೆಕ್ಸ್ಟ್ ಸ್ಟೆಪ್ ಸಕ್ಸಸ್ ಅಂದರೆ ಯು ವಿಲ್ ಬಿಕಮ್ ಸುಪ್ರೀಮ್ ಸರ್. ಯು ವಿಲ್ ಹ್ಯಾವ್ ಪವರ್ ಬಂತು ಅಂದರೆ ಯು ಡೂ ಗುಡ್ ಫಾರ್ ಪೀಪಲ್ ಅಲ್ವಾ? ಅದಿಲ್ಲ. ಇವ್ರು ಏನು ಅನ್ಕೊಂಡು ಬರೀ ಸೈನ್ಸ್ ಚೆನ್ನಾಗಿರೋದು, ಆರ್ಟ್ಸ್ ಬೇಕು. ಲ್ಯಾಂಗ್ವೇಜ್, ನೀವು ಇವಾಗ ನನಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಗೊತ್ತಾ, ಇಂಗ್ಲೀಷ್ ಟೀಚರ್ಗಳು ಸಿಗಲ್ಲ, ಸೋಷಿಯಲ್ ಟೀಚರ್ಗಳು ಸಿಗಲ್ಲ, ಬಿಕಾಸ್ ದೇ ಥಿಂಕ್ ಇದು ಬೇಡ, ಇದಾಗಲ್ಲ ಅಂತ. ನೋ, ಅವರೇ ಮಕ್ಕಳಿಗೆ ತಿದ್ದಬೇಕು, ಮೌಲ್ಡ್ ಮಾಡೋಕ್ಕಾಗೋದು ಅವ್ರ ಕೈನಲ್ಲೇ. ಆ ಟೀಚರ್ಸ್ ಎಲ್ಲರೂ ನೋಡಿ, ನೀವು ಎಲ್ಲೇ ಹೋಗಲಿ ಸೈನ್ಸ್ ಹೋಗ್ತಾರೆ, ಫಸ್ಟ್ ಪ್ರಿಫರೆನ್ಸ್ ಸೈನ್ಸ್, ನೆಕ್ಸ್ಟ್ ಕಾಮರ್ಸ್, ಲಾಸ್ಟ್ ಇದು. ಹಂಗಾದರೆ ಈ ಲ್ಯಾಂಗ್ವೇಜಸ್ಗೆ, ಸೈನ್ಸ್ಗೆ ಆಗಲಿ ಕಾಮರ್ಸ್ಗೆ ಆಗಲಿ ಲ್ಯಾಂಗ್ವೇಜ್ ಬೇಡವಾ? ಬೇಕು. ಆದ್ರೂ ಪೇರೆಂಟ್ಸ್ ಏನು ಅನ್ಕೋತಾರೆ, ಇದಕ್ಕೆ ಹೋದ್ರೇನೆ ಜೀವನ, ಆ ಕಾನ್ಸೆಪ್ಟ್ ತಲೆಯಿಂದ ತೆಗಿಬೇಕು ಪೇರೆಂಟ್ಸ್. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಮುಂದೆ ಅವರ ಕೆರಿಯರಲ್ಲಿ ಇರಬಹುದಾದ ಅವಕಾಶಗಳನ್ನು ಹೈಸ್ಕೂಲ್ ಲೆವೆಲ್, PUC ಲೆವೆಲ್ ಪರಿಚಯ ಮಾಡಿಸ್ಕೊಟ್ರೆ ಅವ್ರ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೋಬಹುದು. ಒಂದು ಭವಿಷ್ಯಕ್ಕಿಂತ ಮಕ್ಕಳಿಗೆ ಒಂದು ಆಪ್ಟಿಟ್ಯೂಡ್ ಅಂತ ಇರುತ್ತೆ ಸರ್. ಸ್ವಲ್ಪ ಮಕ್ಕಳು ದರ್ ವೆರಿ ಗುಡ್ ಇನ್ ಲ್ಯಾಂಗ್ವೇಜಸ್, ಸ್ವಲ್ಪ ಜನ ಹಿಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಅದೇ ಫೀಲ್ಡಲ್ಲಿ ಹೋಗಿ ಮಾಡಬೇಕು. ನಾವು ಗುರ್ಸೋಕ್ಕಿಂತ ಪೇರೆಂಟ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಆ ಮಗು ಯಾವ ಫೀಲ್ಡಲ್ಲಿ, ಹಿಂದಿಯಲ್ಲೇ ಚೆನ್ನಾಗಿರುತ್ತೆ, ಟ್ರಾನ್ಸ್ಲೇಟರ್ ಆಗ್ಬೋದಲ್ವಾ, ಫಾರಿನ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಆಗ್ಬೋದಲ್ವಾ, ದೇ ಕ್ಯಾನ್ ಗೋ ಲೈಕ್ ದಟ್. ದೇರ್ ಆರ್ ಮೆನಿ ಆಪ್ಷನ್ ಸರ್. ಯೋಚನೆ ಮಾಡೋ ವಿಧಾನದಲ್ಲಿದೆ ಸರ್, ಅಷ್ಟೇ ಸರ್. ಮೇಡಮ್, ಶಿವಮೊಗ್ಗದಲ್ಲಿ ಗ್ಲೋಬಲ್ ಎಜುಕೇಷನ್ ಸೊಸೈಟಿ ಶುರುವಾಗಿ ಅದರಿಂದ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನು ಮಾಡಬೇಕು ಅಂತ ಹೊರಟಾಗ ಒಂದು ವಿಷಯ ವೀಕ್ಷಕರಿಗೆ ಹೇಳಬೇಕು ಅಂದರೆ, ಸುನೀತಾ ದೇವಿ ರಮೇಶ್ ಅವರ ಪತಿ ಎನ್ ರಮೇಶ್ ಅವರು ಶಿವಮೊಗ್ಗದ
ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಮತ್ತು ಎಜುಕೇಷನಿಸ್ಟ್. ತುಂಬ ಅತ್ಯುತ್ತಮವಾದಂಥ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನು ಶಿವಮೊಗ್ಗದಲ್ಲಿ ತೆಗೆದಿದ್ದಾರೆ. ಪ್ರಿಯದರ್ಶಿನಿ ಹೈಸ್ಕೂಲ್ ಆಗಿರ್ಬೋದು ಮತ್ತು ಆರ್ಯ ಸೈನ್ಸ್ PU ಕಾಲೇಜ್ ಆಗಿರ್ಬೋದು. ಈ ರೀತಿ ಹಲವು ಎಜುಕೇಷನ್ ಸಂಸ್ಥೆಗಳನ್ನು ತೆಗೆದಿದ್ದಾರೆ ಮತ್ತು ಮುಂದೆನೂ ಸಹ ಅವರಿಗೆ ಭಾಳ ಗುರಿಗಳಿದೆ. ಇದರ ಜೊತೆಗೆ ನೀವು ಬಹುಶಃ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟೋದ್ರಲ್ಲೂ ಸಹ ಕೈ ಜೋಡಿಸಿರ್ತೀರಿ. ಹೌದು ಸರ್. ಹಾಗಾಗಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟೋದ್ರಲ್ಲಿ, ಅದನ್ನು ನಿರ್ವಹಿಸೋದ್ರಲ್ಲಿ ನೀವು ಅನುಭವಿಸಿದಂಥ ಚಾಲೆಂಜ್ಗಳು ಅಥವಾ ಹೆಜ್ಜೆ ಗುರುತುಗಳನ್ನು ಹೇಳ್ಬೋದಾ? ಹೌದು ಸರ್. ನನಗೇನೆಂದರೆ ಮೈಸೆಲ್ಫ್ ಆ್ಯಂಡ್ ಮೈ ಹಸ್ಬೆಂಡ್ ಆರ್ 2 sides ಆಫ್ ಎ ಕಾಯಿನ್ ಅಂತ. ನಂದು ಯಾವಾಗಲೂ ಥಿಯರಿ ಪಾರ್ಟಿ ಏನಿದ್ರು ಹೀಗಾಗಬೇಕು, ಹಿಂಗೆ ನಡಿಬೇಕು ಅಂತ ಹೇಳ್ತೀನಿ. ಅದನ್ನು ಮಾಡಿ ತೋರ್ಸೋದು ನಮ್ಮ ಹಸ್ಬೆಂಡ್. ಬರೀ ಥಿಯರಿ ಇದ್ರೂ ಏನೂ ಮಾಡೋಕ್ಕಾಗಲ್ಲ, ಬರೀ ಪ್ರಾಕ್ಟಿಕಲ್ ಇದ್ರೂ ಆಗಲ್ಲ. ಆ ಕಾಯಿನ್ಗೆ 2 ಕಡೆ ಮುಖ ಇದ್ರೇ ಅದು ಚಲಾವಣೆ ಆಗೋದು ಅಲ್ವಾ? ಅದೇ ಥರ ನಮಗೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮತ್ತು ಪರ್ಮಿಷನ್ಸ್ ಎಲ್ಲ ಬೇಕಾಗುತ್ತೆ. ಅದೇನು ಇವಾಗ ರಿಸೋರ್ಸ್ ಪರ್ಸನ್ಸ್ ಬೇಕಾಗುತ್ತೆ, ಅದೆಲ್ಲ ಅವ್ರು ಮಾಡ್ತಾರೆ ಸರ್. ಐ ಸಿ ದ ಅಕಾಡೆಮಿಕ್ ಸ್ಮಾರ್ಟ್. ನಮ್ಗೆ ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ ಈಸ್ ಗಾಟ್ ದಟ್ ಇನ್ಫ್ಲೂಯೆನ್ಸ್. ಇವರು ನನಗೆ ಮನೆ ಆಯಿತು, ಸ್ಕೂಲ್ ಆಯಿತು, ಪಾಠ ಆಯಿತು ಅಷ್ಟು ಗೊತ್ತಿದೆ. ಇವ್ರ ಜನ ಬಳಕೆ ತುಂಬ ಚೆನ್ನಾಗಿದೆ. ಈಸ್ ಅ ವೆರಿ ಗುಡ್ ಆರ್ಗನೈಸರ್ ಆ್ಯಂಡ್ ಈಸ್ ಅ ಪಬ್ಲಿಕ್ ಫಿಗರ್. ಹಿ ನೋಸ್ ಪೀಪಲ್. ಅವ್ರು ಕರ್ಕೊಂಬರ್ತಾರೆ, ಪರಿಚಯ ಮಾಡಿಸ್ತಾರೆ ನನಗೆ. ಐ ಮೇಕ್ ಯೂಸ್ ಆಫ್ ದಟ್ ಅಪಾರ್ಚುನಿಟಿ. ಆ ಥರ ಇದೆ ಸರ್. ಹಾಗಾಗಿ ಶಿವಮೊಗ್ಗದಲ್ಲಿ ಅತ್ಯುತ್ತಮವಾದ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನು ಕಟ್ಟಲಿಕ್ಕೆ ಸುನೀತಾ ದೇವಿ ರಮೇಶ್ ಅವರಿಗೆ ಮತ್ತು ಎನ್ ರಮೇಶ್ ಅವರಿಗೆ ಸಾಧ್ಯ ಆಗಿದೆ. ಬಹುಶಃ ಇದಕ್ಕೆಲ್ಲ ಕಾರಣ ನೀವು ಚಿಕ್ಕಂದಿಗಿದ್ದಾನೂ ಸಹ ಈಗಲೂ ಸಹ ರೂಢಿಸ್ಕೊಂಡು ಬಂದಿರತಕ್ಕಂಥ ಡಿಸಿಪ್ಲಿನ್ ಅಂತ ಹೇಳ್ಬೋದಾ? ಶೂರ್ ಸರ್, 100%. ಆ ಡಿಸಿಪ್ಲಿನ್ ಒಂದು ನಾನು ನಮ್ಮ ತಾಯಿ ತಂದೆ ಹತ್ರ ಕಲ್ತಿದ್ದು. ನೆಕ್ಸ್ಟು ಸ್ಕೂಲ್ ಸರ್. ಐ ಆಮ್ ಪ್ರೌಡ್ ಆಫ್ ಮೈ ಸ್ಕೂಲ್. ಮೈ ಸ್ಕೂಲ್ ಈಸ್ ಮೈ ಪ್ರೈಡ್ ಅಂತೀನಿ ಸರ್. ನಮ್ಮ ತಂದೆ ತಾಯಿನೂ ಅಷ್ಟೇ. ನನಗೆ ಐ ಆಮ್ ಗ್ರೇಟ್ಫುಲ್. ನಮ್ಮ ತಂದೆ ಹೆಸರು ಜಯರಾಮಯ್ಯ ಅಂತ, ನಮ್ಮ ತಾಯಿ ರತ್ನಮ್ಮ ಅಂತ. ಇವಾಗಲೂ ನಾನು ನೆನೆಸ್ಕೊತೀನಿ ಸರ್. ನಾನು ಇಷ್ಟು ಒಳ್ಳೆ ಇದು ಬರಬೇಕು ಅಂದರೆ ಅವರ ಆಶೀರ್ವಾದನೇ ಇದೆ ಸರ್. ನಾನು ಕೊನೆಯದಾಗಿ ಎಜುಕೇಷನ್ ಮತ್ತು ಎಷ್ಟು ಮುಖ್ಯ ಅನ್ನೋದನ್ನು ನೀವಂತೂ ಅರ್ಥ ಮಾಡ್ಕೊಂಡಿದ್ದೀರಿ. ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ ಯಾವ ಮಾತನ್ನು ಹೇಳ್ತೀರಿ ಶಿಕ್ಷಕರಿಗೆ, ಇದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಬ್ಬ ಶಿಕ್ಷಕಿಯಾಗಿ? ಪೋಷಕರಿಗೆ ಫಸ್ಟ್ ಏನಂದರೆ, ಅವ್ರ ಮಕ್ಕಳು ಯಾವತ್ತು ಫ್ರೆಂಡ್ಸಾಗಿ ಟ್ರೀಟ್ ಮಾಡಬೇಡಿ. ಅವರು ನಿಮ್ಮ ಮಕ್ಕಳು, ಅವರು ನಿಮ್ಮ ಆಸ್ತಿ. ನೀವು ಬೇರೆ ಏನೇ ಆಸ್ತಿ ಮಾಡಿದ್ರು ಅದಲ್ಲ, ನಿಮ್ಮ ಮಕ್ಕಳೇ ಆಸ್ತಿ. ಹಾಗಾಗಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಎಜುಕೇಷನ್ ಒಂದೆಲ್ಲ ಡಿಸಿಪ್ಲಿನ್ ಹೇಳ್ಕೊಡ್ಬೇಕು ಸರ್. ಅದು ನಡೀತಾ ಇಲ್ಲ ಪೇರೆಂಟ್ಸ್ಗೆ. ಅವ್ರೇನಾಗ್ತಾರೆ, ಒಬ್ಬರು ಮಕ್ಕಳಿರ್ತಾರೆ ಅಥವಾ ಇಬ್ಬರು ಇರ್ತಾರೆ, ಅವ್ರು ಹೇಳಿದ್ದೆಲ್ಲ ತಪ್ಕೊಡೋದು. ಅವ್ರು ಏನು ಹೇಳಿದ್ರು ಕರೆಕ್ಟೇ, ಅದು ತಪ್ಪು ಸರ್. ಮಗು ತಪ್ಪು ಮಾಡಿದ್ರೆ ದಂಡಿಸ್ಬೇಕು. ಇದು ತಪ್ಪಂದರೆ ತಪ್ಪೇ, ಮಾಡಿಕೊಡ್ದು ನೀನು. ಅದು ನಡೀತಾ ಇಲ್ಲ ಸರ್. ಏನು ಹೇಳ್ತಾರೆ, ನಾನು ನೋಡಿರೋದು, ಸ್ಕೂಲಿಗೆ ಬರ್ತಾರೆ, ನನ್ನ ಹತ್ರ ಕಂಪ್ಲೇಂಟು, ಮೇಡಮ್ ಊಟ ಮಾಡಲ್ಲ, ಮೊಬೈಲ್ ನೋಡ್ತಾನೆ, ನಮ್ಮ ಮಾತು ಕೇಳಲ್ಲ. ಇದು ಯಾರು ಮಾಡಬೇಕು? ಟೀಚರ್ಸ್ ಮಾಡಬೇಕಾ, ಪೇರೆಂಟ್ಸ್ ಇದು ಪೇರೆಂಟ್ಸ್ ಕರ್ತವ್ಯ. ಮನೆಯ ಮೊದಲ ಪಾಠಶಾಲೆ ಅಂತ ಇದನ್ನು ಅವ್ರು ಮಾಡೋದು ಬಿಟ್ಟು ಪೇರೆಂಟ್ಸ್ಗೆ ಹೇಳ್ದೇವು, ಟೀಚರ್ಸ್ಗಳು ಅದು ತಪ್ಪು. ಏನಕ್ಕಂದರೆ ನೀವು ಅದು ಅಳವಡಿಸ್ಬೇಕು. ನಾ ಹೇಳೋದು ಸಣ್ಣ ಮಗುವಿಂದ, ಇವಾಗ ನನಗೂ ಮೊಮ್ಮಗ ಇದ್ದಾನೆ ಸರ್, 4 ವರ್ಷದವನು. ರಜಕ್ಕೆ ಬರ್ತಾನೆ, ಬಂದರೆ ನಾನು ಅವನ ಜೊತೆನೇ 24/7 ಅವನ ಜೊತೆನೇ ಸರ್. ಅವ್ನು ಊಟ ಮಾಡೋದು ಅವನ ಜೊತೆ, ತಿಂಡಿ ತಿನ್ನೋದು ಅವನ ಜೊತೆನೇ, ನಿದ್ದೆ ಮಾಡಬೇಕಾದ್ರೂ ನಾವು ಅವನ ಪಕ್ಕನೇ ಮಲ್ಕೋತೀನಿ ಸರ್. ಬಿಕಾಸ್ ಆ ಬಾಂಡಿಂಗ್ ಬೇಕು ಸರ್. ದಟ್ ಈಸ್ ಆ ಏಜ್ ಇದೆಯಲ್ಲ, ಈ ಸಣ್ಣ ಮಗುವಿಂದ ಒಂದು 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡು, ದಟ್ ಈಸ್ ಅ ಬಾಂಡಿಂಗ್ ಏಜ್. ಪೇರೆಂಟ್ಸು ಮಕ್ಕಳಿಗೆ ಬಾಂಡ್ ಆಗೋ ಏಜು, ಮತ್ತು ಅದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಏಜ್. ನಾವು ಏನು ನಮ್ಮಲ್ಲಿರೋ ವ್ಯಾಲ್ಯೂಸ್ ಇದೆ ಅದನ್ನು ಮಕ್ಕಳಿಗೆ ಕಲಿಸೋಂಥದ್ದು. ಇವಾಗ ಕಾಳಿರುತ್ತೆ, ಮೊಳಕೆ ಕಾಳನ್ನ ನೀರಲ್ಲಿ ನೆಲೆಸಿದ್ರೆ ಅದು ನೀರು ಹೀರ್ಕೊಂಡು ಮೊಳಕೆ ಆಗಿ ಗಿಡ ಆಗುತ್ತೆ. ಆ ರೀತಿ ನಮ್ಮಲ್ಲಿರೋ ಎಥಿಕ್ಸ್ ಏನಿದೆ, ವ್ಯಾಲ್ಯೂಸ್ ಮಗುಗೆ ದಾರಿ ಎರಿಬೇಕು ನಾವು. ಆವಾಗ ಅವ್ರ ಜೊತೆ ಎಷ್ಟು ಸಮಯ ಸ್ಪೆಂಡ್ ಮಾಡ್ತೀವೋ ಅಷ್ಟು ಒಳ್ಳೇದಿರುತ್ತೆ. ನನ್ನ ಮೊಮ್ಮಗನ ಜೊತೆ ನಾನು ಮಾಡ್ತಿದ್ದೀನಿ ಸರ್ ಅದು. ನನ್ನ ಮಕ್ಕಳ ಜೊತೆನೂ ನಾನು ಅದೇ ಮಾಡಿದ್ದು. ಇವಾಗ ನನ್ನ ಮೊಮ್ಮಗ ಇದ್ದಾನೆ, ಅವ್ನು ಬಂದರೆ ನಾನು ಬಿಟ್ಟು ಇರಲ್ಲ. ಏನಕ್ಕೆ ಐಲ್ ಬಿದ್ದಾರೆ. ಅವ್ನು ಎದ್ದಿದ ತಕ್ಷಣ ಅವನ ಜೊತೆನೇ ಅವ್ನು ಎದ್ದಿರತ್ತೆ, ಅವ್ನು ಎದ್ದೋಳ ತನಕ ನಾನು ಕಾಯ್ತಾ ಇರ್ತೀನಿ. ನಾನು ಹಲ್ಲು ಉಜ್ಜಿದ್ರು ಅವ್ನಿಗೆ ಬತ್ತೆ ಬ್ರಷ್ ಕೊಡ್ತೀನಿ, ಇಬ್ರು ಜೊತೆಲಿ ಉಜ್ಜೋಣ ಅಂತ. ಅವಾಗ ಅವನು ಉಜ್ತಾನೆ, ನೀನು ಹಿಂಗೆ ಉಜ್ಜು, ಅವನು ಉಜ್ಜುತ್ತಾನೆ ಸರ್. ನನಗೆ ಹಿಂಗಲ್ಲ, ನೀನು ಹಿಂಗೆ ಉಜ್ತಾ ಇಲ್ಲ ಅಜ್ಜಿ, ಹಿಂಗೆ ಉಜ್ಜು ಅಂತ ತೋರಿಸ್ತಾನೆ ಅವನು. ನಾನು ಕರೆಕ್ಟಾಗಿ ಉಜ್ಜಿರ್ತೀನಿ, ಬೇಕು ಅಂತಲೇ ತೋರಿಸ್ತೀನಿ, ಅವನು ಉಜ್ತಾನೆ ಸರ್ ನನಗೆ.
ದಟ್ ಬಾಂಡಿಂಗ್ ಶುಡ್ ಬಿ ದರ್. ಊಟ ಮಾಡಬೇಕಾದ್ರೆ ಟಿ ವಿ ಇವರು ಇವಾಗ ಏನು ಹೇಳ್ತಾರೆ ಮಕ್ಕಳು ಪೇರೆಂಟ್ಸ್ ಏನು ಮಾಡ್ತಾರೆ ಇದು ಇಟ್ಬಿಡ್ತಾರೆ, ಏನದು ಟಿ ವಿಯನ್ನು ಹಾಕ್ಬಿಡ್ತಾರೆ, ನೋಡಿ ಅದನ್ನ ನೋಡಿ. ಮಕ್ಕಳು ತಿನ್ನಲ್ಲ ಇವಾಗ, ಏನಕ್ಕಂದ್ರೆ ಒಬ್ರು ಇಬ್ರು ಇರೋದು. ಏನಕ್ಕಂದ್ರೆ ಅದು ಯಾವುದೋ ಕಾರ್ಟೂನ್ಸ್ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ನಮಗೆ ಇಲ್ಲ ಅಂದ್ರೆ ಒಂದೇ ಮಗು, ಅವ್ರಿಗೂ ನೋ ಅದರ್ ಗೋ. ಅವ್ರಿಗೆ ಹೆಂಗೆ ಆ ಮಗುನ ಹೆಂಗೆ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ. ದಟ್ ಈಸ್ ಇಟ್. ಪೇರೆಂಟ್ಸ್ಗೆ ಹೆಂಗೆ ಮಗುನ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ. ಅದು ನಾವೇನು ಮಾಡ್ತಾಯಿದ್ವಿ ಆಗಿಂದ, ನಾವು 3 ಜನ ಅಕ್ಕ ತಂಗಿರಾದ್ರು ನಮ್ಮ ಅಮ್ಮ ದೋಸೆ ಹಾಕ್ಕೊಟ್ರೆ 3 ಜನ ಕುತ್ಕೊತಾ ಇದ್ವಿ, ಜೊತೆ ಕುತ್ಕೊಂಡು ತಿಂತಾಯಿದ್ವಿ. ಇವ್ರು ಯಾರಿದ್ದಾರೆ, ಇವ್ರು ಯಾವ್ದೊಬ್ರು ಇರ್ತಾರೆ, ಯಾರು 3 ಜನ ಬರ್ತಾರೆ. ಆವಾಗ ತಾಯಿ ಅದವ್ರು ಇನ್ಪುಟ್ ಆಗಬೇಕು ಅವ್ರ ಜೊತೆ. ಇವಾಗ ನಾನು ದೋಸೆ ಹಾಕಿದ ತಕ್ಷಣ ನನ್ನ ಮೊಮ್ಮಗೆ ನೀನೊಂದು ದೋಸೆ ತಗೋ ಅಜ್ಜಿ ಅಂತ, ನಾ ಇಬ್ಬರು ತಗೋತೀನಿ. ಅವನ ಅಜ್ಜಿ ಅನ್ನಲ್ಲ ದೀದಿ ಅನ್ನೋದು ನನಗೆ. ಇಬ್ರು ದೀದಿ ಊಟಕ್ಕೆ ಒಂದು ದೋಸೆ ಅಂತ, ನಾ ಇಬ್ಬರು ಒಂದು ದೋಸೆ ತಗೋತಿ. ಟಿ ವಿ ನೋಡಿ, ಬೇಡ ಟಿ ವಿ ನಾನು ನೋಡಲ್ಲ, ನಂಗೆ ಕಣ್ಣು ನೋವುತ್ತೆ ಅಂತಾನೆ ಅಂತೀನಿ ನಾನು. ಅವನು ಅಜ್ಜಿಗೆ ಕಣ್ಣು ನೋವುತ್ತೆ ಅಂತ ಅವ್ನು ಬರಲ್ಲ. ಬಾ ಸ್ಟೆಪ್ಸ್ ಮೇಲೆ ಕುತ್ಕೊಂಡು ಗಾರ್ಡನಲ್ಲಿ ಅಳಿಲ್ ನೋಡೋಣ, ಮರ ನೋಡೋಣ, ಗಿಡ ನೋಡೋಣ, ತಿನ್ನೋಣ ಅಂತ ಇಬ್ಬರು ಕೂತ್ಕೋತೀವಿ ಸರ್. ಇಬ್ಬರು ಕೂತ್ಕೊಂಡು ಗಿಡ ಮರ ನೋಡ್ಕೊಂಡು ತಿಂತೀವಿ ಸರ್. ನಾನು ಆ ಥರ. ವೈ ಡೋಂಟ್ ಯು ಡೂ ಲೈಕ್ ದ್ಯಾಟ್? ಅದು ಕಲಿಸ್ಬೇಕು ಫಸ್ಟು ಕ್ವಾಲಿಟಿ ಟೈಮ್ ಪೇರೆಂಟ್ಸ್ ಮಕ್ಕಳ ಜೊತೆ ಸ್ಪೆಂಡ್ ಮಾಡಬೇಕು. ಮತ್ತು ಅವನು ಒಬ್ಬನೇ ಇರ್ತಾನೆ ಸರ್, ನಮ್ಮ ಸಣ್ಣವನವನು, ಅವನ ಜೊತೆ ನಾನು ಆಟ ಆಡ್ತೀನಿ ಸರ್. ಏನು ಆಟ ಆಡ್ತೀವಿ, ಇದು ಕಲರ್ ಎಲ್ಲ ಹಾಕೋದು, ಇದು ಯಾವ್ದು ರೆಡ್ ಹೇಳು ಆರಿಸು, ಎಲ್ಲ ಕಾಳುಗಳು ಮಿಕ್ಸ್ ಮಾಡ್ತೀನಿ, ಸಪ್ರೇಟ್ ಮಾಡೋದು, ನಾನೊಂದು ಸಪ್ರೇಟ್ ಮಾಡೋದು, ನೀನೊಂದು ಸಪ್ರೇಟ್ ಮಾಡೋದು, ಆ ಥರ ಮಾಡೋದು. ಮತ್ತು ಅವನಿಗೆ ನಾವು ನನ್ನ ಮಗಳಿಗೆ ಸಣ್ಣವಳಿದ್ದಾಗ ಡ್ರಾಮಾ ಮಾಡಿಸಿದ್ದೆ ನಾನು. ಅಂದರೆ ನಾವೇ ಗಣೇಶ ಇದು ಈಶ್ವರ ಪಾರ್ವತಿ ಗಣೇಶಂದು, ನಾನು ಪಾರ್ವತಿ ಆಗೋದು, ಅವನು ಗಣೇಶ ಆಗೋದು, ನನ್ನ ಮಗಳು ಈಶ್ವರ ಆಗೋದು. ಈಶ್ವರ ಬರೋದು ಸುಮ್ಮನೆ ನಾಟಕ ಥರನೇ. ಅದು ಮಕ್ಕಳಿಗೆ ಇನ್ವಾಲ್ವ್ಮೆಂಟ್ ಆಗುತ್ತೆ. ಬರೋದು, ಬಾಗಿಲು ತೆಗಿಯೋನು, ನಾನು ತೆಗಿಯಲ್ಲ ಅನ್ನೋದು, ಈಶ್ವರ ಹೊಡಿಯೋದು, ಬಿದೋಗೋದು, ಪಾರ್ವತಿ, ಆ ಥರ ನಾಟಕ ಮಾಡಿಸಿದ್ದೀವಿ ಸರ್. ಸಣ್ಣ ಹುಡುಗ ಆದ್ರೆ ಅವನಿಗೆ ಮೈಥಾಲಜಿ ಬಗ್ಗೆ ಬರುತ್ತೆ, ಅದೆಲ್ಲ ಮಾಡಿಸ್ತೀನಿ ಸರ್. ಆ ಥರ ಮಾಡ್ತೀನಿ. ಕತೆ ಹೇಳಿಸ್ತೀನಿ, ನಾನು ಕತೆ ಹೇಳ್ತೀನಿ, ಅವ್ನು ಅರ್ಧ ಕತೆ ಹೇಳೋದು, ಅದೆಲ್ಲ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಆ ಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಸರ್. ABCD ಬರೆಯೋದಿರ್ಬೋದು, ನಾನು ಒಂದು ಬರೀತೀನಿ, ಅವ್ನು ತೋರಿಸೋದು, ಆ ಥರ ಎಲ್ಲ ವೆರಿ ನೈಸ್. ವಿದ್ಯಾರ್ಥಿಗಳಿಗೆ ಅದನ್ನ ಹೇಳ್ತಿದ್ದಲ್ಲ, ಡಿಬೇಟ್ ಆದೆ ನಾನು, ಸಾರಿ. ಆ ಹುಡುಗ ಈಗೇನು ಮಾಡ್ತಾರೆ ಪೇರೆಂಟ್ಸು, ಹೊಡಿಯಲ್ಲ, ಕಂಟ್ರೋಲ್ ಮಾಡಲ್ಲ, ಈ ಥರ ಇನ್ವಾಲ್ವ್ಮೆಂಟ್. ಫಸ್ಟ್ ಮೇನ್ ಥಿಂಗ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲ್ಲ. ಸೆಕೆಂಡು ನಮಗೆ ಹೊಡೀರಿ ಮೇಡಮ್ ಅಂತಾರೆ, ಹೊಡೀರಿ ನಾವೇನಾದರೂ ಕೇಳಿ ಅವ್ರ ಮಾತು ಹೊಡೆದ್ಬಿಟ್ರೆ ಆಗೈತು ಕತೆ. ನನ್ನ ಮಗನ ಹಿಂಗೆ ಬಂತು, ಹಂಗೆ ಬಂತು, ಈ ಮೀಡಿಯಾಗೆ ತೋರಿಸ್ತೀನಿ, ಆ ಚಾನಲ್ಗೆ ತೋರಿಸ್ತೀನಿ, ಮನೆ ಮಂದಿ ಎಲ್ಲ ಬಂದ್ಬಿಡ್ತಾರೆ. ನೀವು ಹೇಳೋದು ಯಾಕೆ, ನಾವು ಹೊಡಿಯೋದು ಯಾಕೆ? ನಾನು ಒಂದೇ ಮಾತಾಡೋದು, ನಾನು ಹೊಡಿಯಲ್ಲ, ನೀವು ತಿದ್ದಬೇಕು. ಹೋಗ್ಲಿ, ಅದು ಆಪ್ಷನ್ ಕೊಡ್ತೀನಿ. ನೀವು ಇಷ್ಟೆಲ್ಲ ಹೊಡಿ ಅಂತೀರಲ್ಲ, ನಿಮ್ಮ ಮಗು ನನ್ನ ಮುಂದೆ ಇದೆ, ನೀವು ಹೊಡೀರಿ ಅಂತೀನಿ. ನನ್ನ ಮುಂದೆ ನೀವೇ ಹೊಡೀರಿ, ಸ್ಕೇಲ್ ಕೊಡ್ತೀನಿ, ಹೊಡೀರಿ ಅಂತ. ಹೊಡಿಯಲ್ಲ. ಏನಕ್ಕಂದ್ರೆ ಅವರ ಮಗು ದೃಷ್ಟಿಯಲ್ಲಿ ಒಳ್ಳೆಯವ್ರು ಇರ್ಬೇಕು, ನಾನು ಒಳ್ಳೆಯವ್ರು, ಏನಿದ್ರು ಮೇಡಮ್ ಕೆಟ್ಟವರು ಅಂತ ಹೇಳಿದೆ. ನೀವೇ ಹೊಡಿಯೋಕ್ಕೆ ತಯಾರಿಲ್ಲ ನಿಮ್ಮ ಮಗುಗೆ, ನಾವು ಹೆಂಗೆ ಹೊಡಿಯೋಣ ನಿಮ್ಮ ಮಗುನ? ದಟ್ಸ್ ಇಟ್. ಹಾಗಾಗಿ ಮಕ್ಕಳು ತುಂಬ ಡಿಸಿಪ್ಲಿನ್ ಕಲಿಸ್ಬೇಕು ಸರ್. ಇದು ಮಾತಾಡ್ರೆ ತಪ್ಪು, ಇದು ಹೇಳಬಾರ್ದು, ಇದು ನೀವು ಫಸ್ಟ್ ಮೇನ್ ಥಿಂಗ್ ಅವರು ಫಸ್ಟು ನೀಟಾಗಿರೋದು ಕಲಿಸ್ಬೇಕು ಸರ್. ಊಟ ಮಾಡೋದು ಕಲಿಸ್ಬೇಕು. TV ಇವರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಪೇರೆಂಟ್ಸ್ ಮಕ್ಕಳ ಜೊತೆ. ಮತ್ತು ಇನ್ನೊಂದು ಮಗುಗೆ ಹರ್ಟ್ ಮಾಡೋ ಥರ ಮಾತಾಡಬಾರ್ದು, ಮತ್ತು ಹೊಡಿಬಾರ್ದು. ನಿನಗೆಷ್ಟು ನೋವಾಗುತ್ತೆ ಅದು ಇನ್ನೊಂದು ಮಗುಗೂ ಅಷ್ಟೇ ನೋವಾಗುತ್ತೆ, ಆ ತಂದೆ ತಾಯಿಗೂ ನೋವಾಗುತ್ತೆ ಅಂತ ಪೇರೆಂಟ್ಸ್ ಅರ್ಥಕೋಬೇಕು. ಅದು ನಡೀತಾ ಇಲ್ಲ ಸರ್. ಇಲ್ಲಿ ಮಕ್ಕಳಿಗಿನ್ನ ಪೇರೆಂಟ್ಸ್ಗೆ ಎಜುಕೇಟ್ ಮಾಡೋದು ತುಂಬ ಮುಖ್ಯವಾಗ್ಬಿಟ್ಟಿದೆ. ಅವಾಗ ಮಕ್ಕಳು ತಾನಾಗೇ ಸರಿ ಹೋಗ್ತಾರೆ ಸರ್. ಪೋಷಕರ ಜವಾಬ್ದಾರಿ ಭಾಳ ದೊಡ್ಡದಿರುತ್ತೆ. ಯಾಕಂದರೆ ಮಕ್ಕಳು ಡಿಸಿಪ್ಲಿನನ್ನು ಕಲಿಬೇಕು. ಸಮಾಜದಲ್ಲಿ ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದರೆ ತಪ್ಪು ಅಂತಕ್ಕಂಥ ಅರಿವು ಮಕ್ಕಳಿಗೆ ಬರಬೇಕು, ಸ್ವಯಂ ಜವಾಬ್ದಾರಿ ಬರಬೇಕು. ಆ ಮೂಲಕ ಅವರು ಶಿಕ್ಷಣದಲ್ಲೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಸುನೀತಾ ದೇವಿ ರಮೇಶ್ ಅವರು ಹೇಳಿದರು. ಮತ್ತು ಇದುವರೆಗೂ ಸುದೀರ್ಘವಾಗಿ ಅವರ ಟೀಚರಾಗಿ, ಶಿಕ್ಷಕಿಯಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲಿಸಿದವರಾಗಿ ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಂಥ ಅನುಭವವನ್ನು ಸಹ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದುವರೆಗೂ ನಮ್ಮ ಜೊತೆ ಮಾತುಕತೆಯಲ್ಲಿ ಮಾತಾಡೋದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.